ಓಂ ಸಾಯಿರಾಮ್. 16 ಮತ್ತು 17ನೇ ಅಧ್ಯಾಯ. ಇದರಲ್ಲಿ ಬ್ರಹ್ಮಜ್ಞಾನ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ. ಸ್ನೇಹಿತರೆ, ಯಾರೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಅಧ್ಯಾಯದಲ್ಲಿ ಬಾಬಾನ ಹತ್ರ ಬ್ರಹ್ಮಜ್ಞಾನ ಪಡೆಯಬೇಕು ಅಂತ ಬಂದವನ ಕತೆ ಬಗ್ಗೆ ಇದರಲ್ಲಿ ವಿವರಣೆ ಇದೆ. ಮತ್ತು ಬಾಬಾ ಎಲ್ಲ ವಸ್ತುಗಳನ್ನು ಪ್ರೀತಿ, ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸ್ತಿದ್ರೆ ಅವರು ಸ್ವೀಕರಿಸ್ತಾ ಇದ್ರಂತೆ. ಆದರೆ ಅವುಗಳನ್ನ ಅಹಂಭಾವದಿಂದ ಅರ್ಪಿಸಿದ್ರೆ ಅವರು ನಿರಾಕರಿಸ್ತಿದ್ರು ಅಂತ ಈ ಕಥೆಯಿಂದ ಗೊತ್ತಾಗುತ್ತೆ. ಮತ್ತು ಬಾಬಾರವರು ಸಚ್ಚಿದಾನಂದರು ಬಾಹ್ಯಾಡಂಬರಗಳಿಗೆ ಗಮನ ಕೊಡ್ತಿರಲಿಲ್ಲ. ಅವರಷ್ಟು ಉದಾರಿ ದಯಾಳುವಾದವರು ಬೇರೆ ಯಾರೂ ಇರಲಿಲ್ಲ ಅಂತಲೇ ನಾವು ಹೇಳ್ಬೋದು. ಅವ್ರನ್ನ ಚಿಂತಾಮಣಿ ವಜ್ರಕ್ಕಾಗಲಿ, ಕಲ್ಪತರುವಿಗಾಗಲಿ ಅಥವಾ ಕಾಮಧೇನುವಿಗಾಗಲಿ ಹೋಲಿಸೋದು ಸರಿಯಲ್ಲ. ಯಾಕೆಂದರೆ ಅವು ಇಷ್ಟಪಟ್ಟದನ್ನು ಮಾತ್ರ ಕೊಡ್ತಾಯಿದ್ವಂತೆ. ಆದರೆ ನಾವು ಸದ್ಗುರು ಆದ ಬಾಬಾ ಇವುಗಳೆಲ್ಲದಕ್ಕಿಂತ ಊಹಿಸಲು ಅಸಾಧ್ಯವಾದ ಅನರ್ಘ್ಯವಾದ ಸಾಮರ್ಥ್ಯವುಳ್ಳವರಾಗಿದ್ದರು. ಈಗ ಅವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಬಂದವನ ಕತೆ ಬಗ್ಗೆ ಅವನಿಗೆ ಹೆಂಗೆ ಆಶೀರ್ವಾದ ಮಾಡಿದ್ರು ಅಂತ ನೋಡೋಣ ಬನ್ನಿ. ಯಾವ ಯೋಚನೆಯೂ ಇಲ್ಲದೆ ಒಬ್ಬ ಐಶ್ವರ್ಯವಂತನಾದ ಶ್ರೀಮಂತನಾದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಬಾಬಾರವರ ಕೀರ್ತಿ ಕೇಳಿಕೊಂಡು ಬ್ರಹ್ಮಜ್ಞಾನ ಪಡಿಬೇಕು, ಇದರಿಂದ ನಾನು ಇನ್ನೂ ಸುಖಿಯಾಗಿರ್ಬೋದು ಅಂತ ಬ್ರಹ್ಮಜ್ಞಾನ ಪಡೆಯೋಕ್ಕೆ ಬಾಬನ ಹತ್ರ ಬರ್ತಾನೆ. ಆಗ ಅವನ ಸ್ನೇಹಿತರೆಲ್ಲ ಅಂತಾರೆ, ನಿನಗೆ ಅಷ್ಟು ಸುಲಭ ಅಲ್ಲ, ಯಾವಾಗಲೂ ಐಶ್ವರ್ಯ, ಮಡದಿ ಮಕ್ಕಳು ಮುಂತಾದ ಮೋಹಗಳಿಗೆ ಸಿಕ್ಕಿರುವ ನಿನ್ನಂಥವನಿಗೆ ಬ್ರಹ್ಮಜ್ಞಾನ ಪಡೆಯೋದು ಕಷ್ಟ. ಅದರಲ್ಲೂ ಒಂದು ಬಿಡಿಗಾಸನ್ನು ದಾನ ಮಾಡಲ್ಲ, ನಿನಗೆ ಬ್ರಹ್ಮಜ್ಞಾನ ಯಾರು ನೀಡ್ತಾರೆ ಹೋಗು ಅಂತ ಹಾಸ್ಯ ಮಾಡ್ತಾರೆ. ಆದರೂ ಅವನು ಅದನ್ನೆಲ್ಲ ಲೆಕ್ಕಿಸದೆ ಶಿರಡಿಗೆ ಬಂದು ಬಾಬನ ಹತ್ರ ಬರ್ತಾನೆ. ಬಂದು ಮಸೀದಿಗೆ ಬಂದು ಬಾಬನ ದರ್ಶನ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿ, ಬಾಬಾ ನೀವು ಬ್ರಹ್ಮಜ್ಞಾನ ತೋರಿಸ್ತೀರ ಅಂತ ನನಗೆ ಗೊತ್ತಾಯಿತು, ಆದ್ದರಿಂದ ತುಂಬ ಆಸೆಯಿಂದ ಬಂದಿದ್ದೀನಿ, ನನಗೆ ಬ್ರಹ್ಮಜ್ಞಾನ ದೊರಕಿಸ್ಕೊಡಿ ಅಂತ ಕೇಳ್ತಾನೆ. ಆಗ ಬಾಬಾ ಹೇಳ್ತಾರೆ, ರಾಯರೇ ಯಾಕಿಷ್ಟು ಅವಸರ ಮಾಡ್ತೀರಿ, ಬ್ರಹ್ಮಜ್ಞಾನ ಕೊಡ್ತೀನಿ, ಆದರೆ ನನ್ನಲ್ಲಿ ಬರೋರೆಲ್ಲ ಸಂಪತ್ತು, ಆರೋಗ್ಯ, ಶಕ್ತಿ, ಗೌರವ, ರೋಗ ಗುಣಪಡಿಸುವಿಕೆ ಇವುಗಳನ್ನು ಕೇಳ್ತಾರೆ ಹೊರತಾಗಿ ಬ್ರಹ್ಮಜ್ಞಾನ ಕೇಳ್ಕೊಂಡು ಬಂದಿರೋರೇ ಬಹಳ ಅಪರೂಪ. ಆದರೂ ನೀವು ಬಂದಿರೋದು ನೋಡಿ ನನಗೆ ಅದೃಷ್ಟನೇ ಒಂದು ಸರಿ ಅಂತ ಹೇಳ್ಬೋದು, ನಿಮಗೆ ಬ್ರಹ್ಮಜ್ಞಾನ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಕ್ಷಣ ಆ ಪ್ರಶ್ನೆ ಮರ್ತಂಗೆ ಮಾಡಿಬಿಟ್ಟು ಒಂದು ಹುಡುಗನ ಕರೀತಾರೆ. ಹುಡುಗರು ಕರೆದ್ಬಿಟ್ಟು ನಂದು ಮಾರವಾಡಿ ಅಂಗಡಿಗೆ ಹೋಗ್ಬಿಟ್ಟು 5 ರೂಪಾಯಿ ಸಾಲ ತೊಗೊಂಬಾ ಅಂತ ಹುಡುಗನ ಕಳಿಸ್ತಾರೆ. ಆ ಹುಡುಗ ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಬೀಗ ಹಾಕಿದೆ, ಅಂಗಡಿ ಬೀಗ ಹಾಕಿರುತ್ತೆ. ವಾಪಸ್ ಬಂದು ಬಾಬಂಗೆ ಹೇಳುತ್ತೆ ಹುಡುಗ, ಬಾಬಾ ಅಂಗಡಿ ಬೀಗ ಹಾಕಿದೆ ಅಂತಂತ. ಮತ್ತೆ ಸರಿ ಆಯಿತು, ಬಾಬಾ ಏನಂತಾರೆ, ಬಾಬಾ ಭಾಳ ಅಂಗಡಿಗೆ ಹೋಗಿ ಹಣ ತೊಗೊಂಬಾ ಅಂತ ಮತ್ತೆ ವಾಪಸ್ ಕಳಿಸ್ತಾರೆ. ಆವಾಗಲೂ ಆ ಹುಡುಗ ಹೋಗಿ ಬರ್ತಾನೆ. ಅವಾಗಲೂ ಅವನ ಅಂಗಡಿನೂ ಬಾಗಿಲಾಕಿರುತ್ತೆ, ಅವಾಗಲೂ ಸಿಗಲಿಲ್ಲ. ಇದೇ ಥರ 2-3 ಸಾರಿ ಪ್ರಯತ್ನ ಪಟ್ಟರು, ಎಲ್ಲೂ ಹಣ ಸಿಗಲೇ ಇಲ್ಲ. ಆಗ ಬಾಬಾ ಬಾಬಾ ಬ್ರಹ್ಮನ ಅವತಾರ ರೂಪಿಯಾಗಿದ್ದರು. ಅವ್ರಿಗೆ ಕೇವಲ 5 ರೂಪಾಯಿ ಯಾಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡಬೇಕಾಗಿತ್ತ ಅಂತ ನಾವು ಪ್ರಶ್ನಿಸ್ಬೋದು. ಆದರೆ ನಿಜವಾಗ್ಲೂ ಬಾಬಂಗೆ ಹಣ ಬೇಕಾಗಿರಲಿಲ್ಲ. ಅವ್ರಿಗೆ ನಂದು ಮತ್ತು ಬಾಳ ಇವನ ಕಡೆ ಹಣ ಇರಲಿಲ್ಲ, ಮತ್ತು ಅವನ ಅಂಗಡಿ ಬಾಗಿಲಾಕಿದೆ ಅಂತ ಅವ್ರಿಗೆ ಚೆನ್ನಾಗಿ ಮೊದಲೇ ಗೊತ್ತಿತ್ತು. ಆದರೂ ಬ್ರಹ್ಮಜ್ಞಾನ ಪಡೆಯೋಕ್ಕೆ ಬರ್ತಾನಲ್ಲ, ಅವನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅವರು. ಅವನು ಜೋಬಲ್ಲಿ ತನ್ನ ಹತ್ರನೇ ಕಂತುಗಟ್ಟಲೆ ದುಡ್ಡು ಇಟ್ಕೊಂಡಿರ್ತಾನೆ. ಅವ್ನು ನಿಜವಾಗ್ಲೂ ಶ್ರದ್ಧೆ ಇದ್ದರೆ ಬಾಬಾ ಅಂಗಡಿ ಕಳಿಸ್ದಾಗ ನನ್ನ ಹತ್ರನೇ ದುಡ್ಡಿದೆ ತಗೊಳ್ಳಿ ಅಂತ ಅವ್ನು ಕೊಡ್ಬೋದಿತ್ತಲ್ವ. ಆದರೂ ಒಂದು ಮಾತು ಕೂಡ ಅದೇ ಸುಮ್ಮನೆ ಕೂರ್ತಿರ್ತಾನೆ. ಮತ್ತು ಬಾಬಾ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಅವನಿಗೆ ಗೊತ್ತು. ಹಂಗಾದರೂ ಅವನು ದುಡ್ಡು ತಗೊಳ್ಳಿ, ಬರೀ 5 ರೂಪಾಯಿ ತಾನೇ ನಾನು ಕೊಡ್ತೀನಿ ಅಂತ ಅವನು ಹೇಳಲಿಲ್ಲ. ಇಂಥವನು ಬ್ರಹ್ಮಜ್ಞಾನ ಪಡೆಯೋಕ್ಕೆ ಬಂದವನು ನೋಡಿ, ಎಷ್ಟು ಜಿಪುಣ. ನಿಜವಾಗಿ ಬಾಬಾರವರು ಅವನು ಮನಸ್ಪೂರ್ವಕವಾಗಿ ಪ್ರೀತಿಸ್ತಿದ್ರೆ ಅವನು ಖಂಡಿತವಾಗಿ ಸಾಲ ಕೊಡ್ತಿದ್ದ. ಹೋಗಲಿ ಸುಮ್ಮನಾದರೂ ಇಲ್ಲ ಒಂದೇ ಸಮ ಆ ಥರ ಮಾಡ್ತಾ ಇರ್ತಾನೆ. ಬೇಗನೆ ಬಾಬಾ ನನಗೆ ಬ್ರಹ್ಮಜ್ಞಾನ ತೋರಿಸಿ, ಬಾಬಾ ನನಗೆ ಬ್ರಹ್ಮಜ್ಞಾನ ತೋರಿಸಿ ಅಂತ ತಾಳ್ಮೆ ಮೀರಿ ಕೇಳ್ತಿರ್ತಾನೆ. ಆಗ ಬಾಬಾ ಹೇಳ್ತಾರೆ, ಮಿತ್ರ ನಿನಗೆ ಇಲ್ಲಿ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಗಲಿಲ್ವಾ, ನಾನು ನಿನಗೆ ಬ್ರಹ್ಮಜ್ಞಾನ ಕೊಡೋಕ್ಕೆ ಪ್ರಯತ್ನ ಪಡಲಿಲ್ವಾ, ಬ್ರಹ್ಮಜ್ಞಾನ ಪಡೆಯೋದು ಅಷ್ಟು ಸುಲಭ ಅಲ್ಲ, ಅದು ಪಂಚಪ್ರಾಣ
ಪ್ರಾಣಗಳು, ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮೊದಲಾದ 5 ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಮತ್ತು ಬ್ರಹ್ಮಜ್ಞಾನದ ದಾರಿಯು ಖಡ್ಗದ ಅಲಗಿನಷ್ಟು ಹರಿತವಾದದ್ದು ಮತ್ತು ಅಷ್ಟೇ ಅಪಾಯಕಾರಿಯಾದದ್ದು ಅಂತ ಬಾಬಾ ಹೇಳ್ತಾರೆ. ಮತ್ತು ಬ್ರಹ್ಮಜ್ಞಾನಕ್ಕೆ ಕೆಲವು ಅರ್ಹತೆಗಳಿವೆ. ಅವುಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಮುಮುಕ್ಷು, ಮುಕ್ತರಾಗಬೇಕೆಂಬ ಅಭಿಲಾಷೆ. ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಚ್ಛಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೆಯೋ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು. ಅಂದರೆ ಸಂಸಾರ ಬಂಧನದಿಂದ ಮುಕ್ತರಾಗಬೇಕು, ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದ ಶ್ರಮಿಸಿ ಧಾರ್ಮಿಕ ಜೀವನಕ್ಕೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ತೊಡಗಿಸ್ಕೊಂಡಿರಬೇಕು. ಇದು ಮುಮುಕ್ಷು ಮೊದಲನೇದು. ಎರಡನೇದು ವಿರಕ್ತಿ, ಪ್ರಾಪಂಚಿಕ ಸುಖಭೋಗಗಳಲ್ಲಿ ಅನಾಸಕ್ತಿ. ಮನುಷ್ಯ ಸಂಪತ್ತು, ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ. ಅಂದರೆ ಅವನಿಗೆ ಸಂಪತ್ತು, ದುಡ್ಡು, ಕಾಸು, ಗೌರವ, ನನಗೆ ಐಷಾರಾಮಿ ಜೀವನ ಇವೆಲ್ಲ ಬೇಕು ಅಂತ ಅನ್ನೋನು ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸೋಕ್ಕೆ ಅಷ್ಟು ಸುಲಭ ಅಲ್ಲ ಅದು. ಮತ್ತು ಮೂರನೇದು ಅಂತರ್ಮುಖತೆ. ನಮ್ಮ ಇಂದ್ರಿಯಗಳೆಲ್ಲವೂ ಪರಮಾತ್ಮನ ಸೃಷ್ಟಿ. ಅವು ಯಾವಾಗಲೂ ಬಹಿರ್ಮುಖವಾಗಿಯೇ ಯೋಚಿಸಲಾರಂಭಿಸುತ್ತವೆ. ಆದ್ದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ. ಯಾರು ಬ್ರಹ್ಮಜ್ಞಾನ ತವಕ ಪಡುತ್ತಾರೋ ಅಂಥವರು ಅಂತರ್ಮುಖರಾಗಬೇಕು. ನಾಲ್ಕನೇದು ಪಾಪ ವಿಮುಕ್ತಿ. ಮತ್ತು ಯಾರು ತನ್ನ ದುಷ್ಟ ಸ್ವಭಾವ ಬಿಡಲ್ಲ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಕೂಡ ಬ್ರಹ್ಮಜ್ಞಾನ ಹೊಂದಲು ಸಾಧ್ಯವೇ ಆಗುವುದಿಲ್ಲ. ಅಂದರೆ ತನ್ನ ದುಷ್ಟ ಸ್ವಭಾವ ಬಿಡಬೇಕು, ದುಷ್ಕೃತ್ಯಗಳನ್ನೆಲ್ಲ ನಿಲ್ಲಿಸಬೇಕು. ಹಂಗಾದರೆ ಮಾತ್ರ ಅದು ಸಾಧ್ಯ. ಮುಂದೆ ಐದನೇದು ವಸ್ತುಗಳಲ್ಲಿ ಮಧುರವಾದದ್ದು ಮತ್ತು ಒಳ್ಳೆಯದು ಅಂತ 2 ಬಗೆ ಇರುತ್ತಂತೆ. ಮೊದಲನೇದು ಅಂದರೆ ಒಳ್ಳೆಯದು ಅಂದರೆ ಆಧ್ಯಾತ್ಮಿಕ ವಿಚಾರದದ್ದು. ಎರಡನೇದು ಮಾನವನು ತನ್ನ ಸ್ವೀಕರಿಸಲು ಅವನೆಡೆಗೆ ಬರುತ್ತದೆ ಎಂದು ಯೋಚಿಸಿ ಆರಿಸಿಕೊಳ್ಳಬೇಕು. ಜ್ಞಾನಿ ಎರಡನೇದು ಮಧುರವಾದದ್ದು ಅಂತ. ಅಂದರೆ ಮೊದಲನೇದು ಒಳ್ಳೆಯದು, ಎರಡನೇದು ಮಧುರವಾದದ್ದು. ಒಳ್ಳೆಯದನ್ನ ನಾವು ಆರಿಸ್ಕೊಂಡ್ರೆ ನಮಗೆ ಒಳ್ಳೆಯದು ಆರಿಸ್ಕೊಂಡ್ರೆ ಅದು ಆಧ್ಯಾತ್ಮಿಕವಾಗಿರುತ್ತೆ. ಇದು ಮತ್ತು ಆರನೇದು ಯಾವಾಗಲೂ ಸತ್ಯವಾಗಿ ನಡ್ಕೊಳ್ಳಬೇಕು ಅಂತ. ಇದರಿಂದ ಬ್ರಹ್ಮಜ್ಞಾನ ಹೊಂದಲು ಸಾಧ್ಯ. ಮತ್ತು 7ನೇದು ಇಂದ್ರಿಯ ನಿಗ್ರಹ. ಮತ್ತು ದೇಹವೇ ರಥ, ಆತ್ಮವೇ ಅದರ ಗುರು, ಬುದ್ಧಿಯೇ ಸಾರಥಿ, ಇಂದ್ರಿಯಗಳೇ ಅಶ್ವಗಳು, ಇಂದ್ರಿಯ ವಸ್ತುಗಳೇ ದಾರಿ. ಅಂದರೆ ಯಾರಿಗೆ ಅರಿವಿಲ್ಲವೋ ಮತ್ತು ಯಾರು ಅವ್ರ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅಂಥವರ ಇಂದ್ರಿಯಗಳು ಊಹಿಸಲು ಸಾಧ್ಯವಾದ ದುರ್ಗುಣಗಳಂತೆ, ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣವೆಂಬ ವ್ಯೂಹದಲ್ಲಿ ಸಿಕ್ಕಿಬಿಡುತ್ತಾರೆ. ಅದರಿಂದ ಯಾರು ತನ್ನ ಮನಸ್ಸಿನಲ್ಲಿ ಹತೋಟಿಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂಥವ್ರ ಕಷ್ಟ ಇದೆ. ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಪಡೆದಿರುತ್ತಾರೋ ಅಂಥವ್ರು ಮಾತ್ರ ತಮ್ಮ ಗುರಿಯನ್ನು ತಲುಪೋದು. ಬ್ರಹ್ಮಜ್ಞಾನ ಪಡೆದು ಪರಮಾತ್ಮನ ಕೃಪೆಗೆ ಪಾತ್ರರಾಗಬಹುದು. ಮತ್ತು 8ನೇದು ಶುದ್ಧ ಮನಸ್ಸು. ಯಾವುದೇ ಮನುಷ್ಯನಿಗಾಗಲಿ ಶುದ್ಧ ಮನಸ್ಸಿರಬೇಕು. ಅವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಾಗಿ ನಿರ್ವಹಿಸ್ತಾನೆ. ಆದರೆ ಶುದ್ಧ ಮನಸ್ಸಿರೋರಿಗೆ ಆ ಥರ ಆಗೋದಿಲ್ಲ. ಮತ್ತು ಬ್ರಹ್ಮಜ್ಞಾನ ಪಡೆಯೋಕ್ಕೂ ಅಸಾಧ್ಯ. ಮತ್ತು ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ಅವಕಾಶವಾಗುತ್ತದೆ. ಅಹಂಭಾವನ ಮೊದಲು ತ್ಯಜಿಸಬೇಕು. ಇದಿದ್ದರೆ ಸಾಧ್ಯವೇ ಇಲ್ಲ. ಮತ್ತು ನಾನು ಎಂಬ ವಿಚಾರನ ಅನ್ನೋದೇ ಒಂದು ಭ್ರಮೆ, ಇದು ಕೂಡ ಇರಬಾರ್ದು. ಮೋಹ ಮತ್ತು ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವಾನುಭಾವನ ಪಡೆಯಬಹುದು. ಮತ್ತು 9ನೇದು ಗುರುವಿನ ಅವಶ್ಯಕತೆ. ಅಜ್ಞಾನವೆಂಬುದು ಸೂಕ್ಷ್ಮವಾದದ್ದು ಮತ್ತು ಗೂಢವಾದದ್ದು. ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಅಸಾಧ್ಯ. ಆದ್ದರಿಂದ ನಾವು ಯಾವಾಗಲೂ ಗುರುವಿನ ಅಗತ್ಯ. ಗುರು ಇದ್ದರೆ ನಮಗೆ
ಹಿಂದೆ ಗುರು ಮುಂದೆ ಗುರಿ ಅಂತ ಹೇಳ್ತಾರೆ. ಗುರುವಿನ ಸಹಾಯದಿಂದ ನಾವು ಏನು ಬೇಕಾದ್ರೆ ನಾವು ಪಡ್ಕೋಬೋದು. ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನ ಸಹಾಯದಿಂದ ಸುಲಭವಾಗಿ ಪಡ್ಕೋಬೋದು. ಯಾಕೆಂದರೆ ಮೊದಲು ಗುರು ಅದನ್ನು ಅನುಭವಿಸಿ ನಂತರ ಅದನ್ನು ಕ್ರಮೇಣ ಶಿಷ್ಯರು ಅದನ್ನೇ ಅನುಸರಿಸ್ಬೋದು. ಮತ್ತು 10ನೇದು ಪರಮಾತ್ಮನ ದಯೆ. ಕೊನೆಯದಾಗಿ ಹೇಳಬೇಕು ಅಂದರೆ ಪರಮಾತ್ಮನ ದಯೆ ಅತ್ಯಗತ್ಯವಾದದ್ದು. ಮಾನವನಿಗೆ ವಿವೇಕ, ವಿಚಾರ, ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದ ಆಚೆಗೆ ಗುರುವು ಕರೆದುಕೊಂಡು ಹೋಗುತ್ತಾನೆ. ಇದಿಷ್ಟು ಬ್ರಹ್ಮಜ್ಞಾನ ಪಡೆಯಲು ಅರ್ಹತೆಗಳು. ಆಮೇಲೆ ಬಾಬಾ ಹೇಳುತ್ತೆ ಅವನ್ನ ಆ ವ್ಯಕ್ತಿಗೆ ಧನಿಕನ ಹತ್ರ ಹೇಳುತ್ತೆ, ಆಯಿತು ನಿನ್ನ ಜೋಬಲ್ಲಿ 250 ರೂಪಾಯಿ ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ, ಅದನ್ನು ತೆಗಿ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ. ಆಗ ಅವನು ತನ್ನ ಜೋಬಿನ ತೆಗೆದು ನೋಡ್ತಾನೆ, ಕರೆಕ್ಟಾಗಿ ಅದರಲ್ಲಿ 250 ರೂಪಾಯಿ ಇರುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಕರೆಕ್ಟಾಗಿ ಬಾಬಾ ನನ್ನ ಜೋಬಲ್ಲಿ ಇಷ್ಟೇ ಇದ್ದಿದ್ದು ಹೆಂಗೆ ಹೇಳಿದ್ದಾರೆ ಅಂತ. ತಕ್ಷಣ ಅವನು ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಆಗ ಬಾಬಾ ಹೇಳುತ್ತೆ, ಅಂದರೆ ಅತಿಯಾಸೆ ತ್ಯಜಿಸದ ಹೊರತು ಎಂದೂ ಬ್ರಹ್ಮಜ್ಞಾನ ಸಿಗಲಾರದು. ಮೋಹವೆಂಬ ಭ್ರಮೆಯೇ ಆಳವಾಗಿ ನೀರಿನಲ್ಲಿಯ ಸೆಳವುಗಳು. ಮೋಹ ಮತ್ತು ಅಸೂಯೆ ಎಂಬುದೇ ಮೊಸಳೆಗಳು. ಯಾರು ಆಶಾರಹಿತನಾಗಿರುತ್ತಾನೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು. ಅಂದರೆ ಅತಿಯಾಸೆ ಮತ್ತು ಬ್ರಹ್ಮಜ್ಞಾನ ಇವೆರಡು ಉತ್ತರ ಧ್ರುವಗಳಿದ್ದಂತೆ ಅಂತ ಬಾಬಾ ಹೇಳ್ತಾರೆ. ಅತಿಯಾಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ. ಅಂಥವನು ಅನುರಾಗ ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ? ಅತಿ ಆಸೆ ಸ್ವಲ್ಪ ಮಟ್ಟಿಗೂ ಇರಬಾರದು. ಇದಿರೋದ್ರಿಂದ ಶಾಂತಿಯಾಗಲಿ ನಿಶ್ಚಲತೆಯಾಗಿ ಇರುವುದಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕ ಆಗಲಾರದು. ಎಳ್ಳಷ್ಟು ಕೂಡ ಇರಬಾರ್ದಂತೆ ನೋಡಿ ಅತಿ ಆಸೆ. ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸಿದವನಿಗೆ ಸ್ವಾನುಭಾವ ದೊರಕೋದಿಲ್ಲ. ಇಂದ್ರಿಯಗಳ ಭೋಗಗಳ ಅಪೇಕ್ಷೆ ಉಳ್ಳವನಿಗೆ ಗುರುವಿನ ಉಪದೇಶದಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಮನಃಶುದ್ಧೀಕರಣ ಇರಬೇಕು. ಇದಿಲ್ಲದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಅಂತಲೇ ಹೇಳ್ಬೋದು. ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದೋ ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು ಅಂತ ಬಾಬಾ ಹೇಳ್ತಾರೆ. ಅಂದರೆ ನನ್ನ ಭಂಡಾರ ತುಂಬಿದೆ, ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೀನಿ, ಆದರೆ ಅದನ್ನು ತೆಗೊಳ್ಳೋಕ್ಕೆ ಅವನು ಅರ್ಹನಾಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಮತ್ತು ಬಾಬಾ ಮನೆಗೆ ಅತಿಥಿಯನ್ನು ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಅತಿಥಿಯವರು ಅವ್ರ ಜೊತೆಗೂ ಕೂಡ ನಾವು ಮನೆಯಲ್ಲಿರೋರನ್ನ ಸತ್ಕರಿಸ್ತೀವಲ್ವ, ಹಂಗೆ ಆ ವ್ಯಕ್ತಿಗೆ ಹೇಳಿದ ವಿಷಯ ಎಲ್ರಿಗೂ ಒಂದು ಆಧ್ಯಾತ್ಮಿಕ ಔತಣ ದೊರಕಿತು ಅಂತಲೇ ನಾವು ಹೇಳ್ಬೋದು. ಮತ್ತು ಬಾಬಾರವರ ವಿಶೇಷ ಗುಣ ಇದರಲ್ಲಿ ಮನೆ ಮಠಗಳನ್ನ ತ್ಯಜಿಸಿ ಕಾಡಿನಲ್ಲೋ ಗುಹೆಯಲ್ಲೋ ಅಥವಾ ಆಶ್ರಮದಲ್ಲೋ ಒಬ್ಬಂಟಿಯಾಗಿ ಜೀವನ್ಮುಕ್ತಿ ಪಡೆಯಲು ಪ್ರಯತ್ನ ಪಡುವ ಅನೇಕ ಸಾಧುಗಳನ್ನು ನಾವು ನೋಡಿದ್ದೀವಿ. ಅವರು ಬೇರೆಯವ್ರ ಜೊತೆ ಸಂಬಂಧ ಇಟ್ಟುಕೊಂಡಿರಲ್ಲ. ಆದರೆ ಬಾಬಾರವರು ಹಂಗೆ ಇರಲಿಲ್ಲ. ಅವ್ರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಕೂಡ ಇರಲಿಲ್ಲ. ಆದರೂ ಕೂಡ ಬಾಬಾ ಸಮಾಜದಲ್ಲಿ ಜೀವಿಸ್ತಿದ್ರು. ಮತ್ತು ಆಹಾರನ ಮತ್ತು ಭಿಕ್ಷೆ ಬೇಡ್ಕೊಂಡು ತಗೊಂಬಂದು ಬೇವಿನ ಮರದ ಬುಡದಲ್ಲಿ ಕುತ್ಕೊಂಡು ತಿಂತಾಯಿದ್ರು. ನಾವು ಇದರಿಂದ ಬಾಬಾ ಹೇಗೆ ವರ್ತಿಸಿದ್ದಾರೆ, ಪ್ರಾಪಂಚಿಕ ಜೀವನದಲ್ಲಿ ನಾವು ಇರೋಕ್ಕೆ ಹೆಂಗೆ ಇರಬೇಕು ಅಂತ ವರ್ತಿಸಿದ್ದಾರೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿರುವ ಸಾಧುಗಳು ಬಹು ವಿರಳ. ಇಂಥವ್ರು ಸಿಗೋದೇ ಅಪರೂಪ ಅಲ್ವಾ. ಆದರೆ ಸಾಯಿಬಾಬಾರವರು ಭಕ್ತರಿಗೋಸ್ಕರ ತಮ್ಮ ಎಷ್ಟೊಂದು ವಚನಗಳನ್ನ ನೀಡಿದ್ದಾರೆ. ಇಂಥ ಅಪರೂಪವಾದ ಅವತಾರ ಪುರುಷವನ್ನು ಪಡೆದಿರುವ ದೇಶವೇ ಧನ್ಯ ಅಂತ ಹೇಳ್ಬೇಕು. ಪಡೆದ ಸಂಸಾರವೇ ಧನ್ಯ ಅನ್ಬೋದು. ಮತ್ತು ಜನ್ಮ ನೀಡಿದ ಮಾತಾಪಿತೃಗಳೇ ಧನ್ಯರು ಅಂತ ಹೇಳ್ಬೋದು. ನಿಜವಾಗ್ಲೂ ಬಾಬಾ ಸಾಧುಮಣಿಗಳಾಗಿದ್ದರು. ಅವರಂಥ ಉದಾರಿ ಯಾರು, ಕರುಣಾಮಯಿ ಸಾಗರರಾಗಿದ್ದರು ಅಂತ ನಾವು ಹೇಳ್ಬೋದು. ಇಲ್ಲಿಗೆ 16 ಮತ್ತು 17ನೇ ಅಧ್ಯಾಯ ಮುಗಿಯಿತು. ಮುಂದೆ 18ನೇ ಅಧ್ಯಾಯ, 18 ಮತ್ತು 19ನೇ ಅಧ್ಯಾಯ. ಓಂ ಸಾಯಿರಾಮ್.